ಸಲಾರಂ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆಕ್ಚುಲಿ ಇವತ್ತಿನ ವ್ಲಾಗ್ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನೀವು ಹನುಮಾನ್ ಜಯಂತಿ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ. ಬಟ್ ಆದ್ರೆ ಇವತ್ತು ಹನುಮಾನ್ ಜಯಂತಿ ನಡೀತಾ ಇದೆ ನಮ್ಮ ಊರಲ್ಲಿ. ಫುಲ್ಲು ಗ್ರ್ಯಾಂಡು. ಎಷ್ಟು ಪೊಲೀಸರು ಬಂದಿದ್ದಾರೆ ಗೊತ್ತಾ, ಸಿಕ್ಕಾಪಟ್ಟೆ ಪೊಲೀಸರು. ಆಲ್ಮೋಸ್ಟ್ ಅರ್ಧ ರೋಡ್ ಎಲ್ಲ ಫುಲ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಇವಾಗ ನಾವು ಅಂಗಡಿಯಿಂದ ಬರ್ಬೇಕಾದ್ರೆ ನೋಡ್ಕೊಂಡು ಬಂದ್ವಿ. ಸೊ ಇವಾಗ ಬನ್ನಿ ನಾನು ನಿಮ್ಗೂ ಸಹ ತೋರಿಸ್ತೀನಿ. ಆಲ್ರೆಡಿ ಟೈಮ್ ಆಗೋಗಿದೆ. ನಮ್ಗೆ ಎಲ್ಲಿ ಕ್ಯೂರಿಯಾಸಿಟಿ ಇದೆ ಅಂದ್ರೆ RP ರೋಡ್ ಅಲ್ಲಿ. ಆ ರೋಡ್ ಅಲ್ಲಿ ನೋಡ್ಬೇಕು ಎಷ್ಟು ಕ್ರೇಜಿ ಆಗಿದೆ ಗೊತ್ತಾ. ಹೋಗೋಣ ಗೈಸ್. ಇಲ್ಲಿ ನೋಡಿ ನಮ್ಮ ನಂಜನಗೂಡ ಹನುಮಾನ್ ಜಯಂತಿ ಅಲ್ಲಿಂದ ಬರ್ತಾ ಇದೆ. ಅದಕ್ಕೆ ಪೊಲೀಸರು ಎಷ್ಟು ಜನ ಇದ್ದಾರೆ ಅಂತ. ಆಲ್ರೆಡಿ ಡ್ರೋನ್ ಕೂಡ ಇದೆ ಗೈಸ್. ಆಕ್ಚುಲಿ ರಥ ಬರ್ತಾ ಇದೆ. ಇವಾಗ ನಾವು ನಮ್ಮ ಅಂಗಡಿ ಬಿಲ್ಡಿಂಗ್ ಮೇಲೆ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತೀವಿ, ಓಕೆನಾ. ಆಕ್ಚುಲಿ ಏನಕ್ಕೆ ಅಂದ್ರೆ ಬಂದ್ಬಿಟ್ರೆ ಮೇಲೆ ಹತ್ತಕ್ಕಾಗಲ್ಲ, ಸುಮಾರು ಜನ ಹತ್ಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡೋಣ ಅಂದ್ರೆ ಫಸ್ಟ್ ಮೇಲ್ಗಡೆ ಹೋಗಿ ಹತ್ಕೊಬಿಡೋಣ. ಇನ್ನೇನು ಇನ್ನೊಂದು 2-3 ನಿಮಿಷದಲ್ಲಿ ಬಂದ್ಬಿಡುತ್ತೆ ಈ ಕಡೆ ಎಲ್ಲ. ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಹನುಮಾನ್ ಜಯಂತಿ ನೋಡೋದಕ್ಕೆ ಅಂತ. ಗಾಯ್ಸ್ ಇಲ್ಲಿ ನೋಡಿ ಫುಲ್ ಇವರೆಲ್ಲ ಕಾಯ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಗೊತ್ತಾ. ಇದು ಏನಂದ್ರೆ ಏನು ಅಲ್ಲ, ಇಲ್ಲಿ ಮೆರವಣಿಗೆ ಬಂದಾದ್ಮೇಲೆ ಫುಲ್ ರೋಡೇ ಕಾಣಿಸಲ್ಲ. ಫುಲ್ ಜನಗಳೇ ತುಂಬ್ಕೊಂಡಿರ್ತಾರೆ. ಫುಲ್ ಆರೆಂಜಲ್ಲಿ ಕಾಣಿಸ್ತಾ ಇರ್ತಾರೆ. ಅಲ್ಲ ಗುಡ್ಡು, ಅಲ್ಲಿ ಬರ್ತಾವ್ರಂತೆ. ಇಲ್ಲಿಕ್ಕಿಂತ ಅಲ್ಲಿ ಸ್ವಲ್ಪ ದೂರದಲ್ಲಿ ನೋಡಿ ಮಸೀದಿ ಇದೆ ಅಲ್ಲಿ. ಅಲ್ಲಿ ಇನ್ನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್. ಗಾಯ್ಸ್ ಇವಾಗ ನೋಡಿ ಒಬ್ಬೊಬ್ಬರಿಗೆ ಎಷ್ಟು ಜನ ತುಂಬ್ಕೊತಿದ್ದಾರೆ ಅಂತಂದ್ರೆ. ಏನಾಯ್ತು ಏನಾಗಿಲ್ಲ ನೋಡಿ, ಗೊಂಬೆ ಜಾಸ್ತಿ ಕೊಡ್ತಾರೆ. ಅಯ್ಯೋ ಡ್ಯಾನ್ಸ್ ಆಗಿ ಏನ್ ಅಳ್ತಾಳೆ. ಅಲ್ಲಿ ಬರ್ದಿರು ಹೋಗ್ಲಿ. ಜಯಂತಿ ನೋಡಕ್ ಬಂದಿದೆಯಲ್ಲ ಇಷ್ಟೊತ್ತಿಗೆ ಹೋಗೇ ಬಿಡ್ತದು. ಏನು ಹೊಸಿ ಅಳ್ತಿಲ್ಲ ಅವಳು. ಎಷ್ಟು ಅಳ್ತಾಳು ಗೊತ್ತಾ ಅವಾಗ್ಲಿಂದನೂ. ಸರಿ ಆಯ್ತು ಬಾಯ್. ಗೈಸ್ ಆಕ್ಚುಲಿ ಕಿರ್ಚ್ಕೊಂಡ್ ಗಂಟ್ಲೆಲ್ಲ ನೋವು ಹತ್ಕೊಂಡ್ಬಿಡ್ತು. ಅದಕ್ಕೋಸ್ಕರ ಒಂದು ಪಲ್ಪಿ ಒಂದು ಸ್ಲೈಸ್ ತಗೊಬಂದಿದ್ದೀನಿ. ಪಾಪ ಈ ಇದ್ರಲ್ಲಿ ಆಂಬುಲೆನ್ಸ್ ಬಂದು ಸಿಗಾಕೊಂಡೈತೆ ನೋಡ್ರಿ ಪಾಪ. ಈ ಕಡೆ ಡೌನ್ ಹೋಗ್ತಾರೆ ಅಂತ ಮೇ ಬಿ. ಸುಮ್ನೆ ಹಾಕಿದ್ದು ಹಂಗಾರೆ ಎಂತ ನಿರ್ಬೇಕು ಹೇಳು ಮಧ್ಯಮ. ಸುಮ್ನೆ ಆಗ್ತಾನಲ್ಲ ನೋಡು ಮತ್ತೆ. ಸರಿನಾ ನಾನ್ ಬೇರೆ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ ಸೌಂಡ್ ನೋಡಿದ್ರೆ ಟ್ರಾಫಿಕ್ ಇತ್ತಲ್ಲ ಅಂತ ಅನ್ಬಿಟ್ಟು ಜಾಗ ಬಿಡ್ಲಿ ಅನ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಂಡ್ರು. ಮಾಡ್ಬೇಕಿಂತ ಜಾಗ ಹೊಟ್ಟೆ ಹೊರ್ಕೊಂಡಿದ್ರೆ ಅಲ್ಲಿಂದ ಕ್ರಾಸ್ ಮಾಡ್ಕೊಳಕ್ಕೋಸ್ಕರ ಸೇರೋಣ. ಆ ಥರ ಸೇರೋಣ ಎಷ್ಟು ಜನ ಮಿಸ್ಯೂಸ್ ಮಾಡ್ಕೋತಾರೆ ಅಲ್ವಾ. ಹಾಯ್ ಆಗ್ತಿದ್ದೀನಿ ಅದನ್ನೇ. ಏನ್ ಮಾಡ್ತಾಳೆ ಪ್ರೀತಿಯಲ್ಲಿ ಪ್ರೀತಿ ಅಲ್ಲೇ ಮುಂದೆ
ಏನು ನೋಡಕ್ಕೆ ಬಿಡ್ತಿಲ್ಲ, ಅಳ್ತಾ ಬಿಡ್ತಾಳೆ. ಅಳ್ತಾವಳೆ ಅತ್ತಿಗೆ. ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು? ಫೈನಲಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಹನುಮಾನ್ ಜಯಂತಿ, ಅಲ್ಲಿಗೆ ಬಂದು ಎಂಡ್ ಆಗ್ತಿದೆ. ಎಂಡಿಂಗ್ ಸ್ಪಾಟ್ ಬಂದು ನೋಡಿ ನಮ್ಮ ನಂಜುಂಡೇಶ್ವರ ದೇವಸ್ಥಾನದ ಹತ್ರ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ ಒಂದು 3:30-4 ಗಂಟೆಗೆ ಶುರು ಆಗಿದ್ದು. ಫುಲ್ ಎಂಟೈರ್ ನಂಜನಗೂಡು ಸುತ್ಕೊಂಡು ಇವಾಗ ಫೈನಲ್ ಆಗಿ ಬಂದು ಎಂಡ್ ಆಗ್ತಿದೆ. ಇಲ್ಲಿನೂ ಸಹ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಗೊಂಬೆ ಬಾಬಾ ಗಾಯ್ಸ್, ಇಲ್ಲಂತೂ ಹೆವಿ ಕ್ರೇಜ್ ಅನ್ಕೊಳ್ರಿ. ಗೊಂಬೆ ಗಾಯ್ಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ರಿಯಲ್ ಎಲಿಫೆಂಟ್ ಇದ್ದಂಗೆ ಐತೆ ಗುರು. ಹಂಗೆ ತರ್ಸೋರೆ ಇಲ್ಲಿ. ಏನ್ ಸಕ್ಕದಾಗೈತೆ ಗುರು, ರಿಯಲ್ ಎಲಿಫೆಂಟ್ ಅಂತ ಅನ್ಬೇಕು. ಯಾಕೆ ಮದ ಏರ್ಬಿಡಾಯ್ತಾ ಅಭಿಮನ್ಯು? ಬೈ ಯಾವ ಊರು ಬೈ? ಚಿಕ್ಕಬಳ್ಳಾಪುರ. ಅಲ್ಲಿಂದ ತರ್ಸ್ಕೊಂಡಿದ್ದೀರಾ? ನಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಬರುತ್ತೆ ವಿಡಿಯೋ, ಆಯ್ತಾ? ಮನುಷ್ಯರು ಅದು ಇಬ್ರಿದ್ದಾರೆ. ಎಲಿಫೆಂಟ್ ಗಾಯ್ಸ್, ನಮ್ಮೂರಲ್ಲಿ ಆನೆ ಬಂದ್ಬಿಡೈತೆ ತಪ್ಪಿಸ್ಕೊಂಡು. ನೋಡ್ರಿ, ಎಲ್ಲರಿಗೂ ಗುದ್ದುತ್ತೈತೆ. ಇಲ್ಲಿ ನೋಡಿ ಹೆಂಗ್ ಬಂದಿದೆ ಆನೆ ಬಂದ್ಬಿಟ್ಟಿದೆ. ಆನೆ ಬಂದ್ಬಿಟ್ಟಿದೆ. ಫೈನಲ್ ಆಗಿ ಇವತ್ತಿನ ಡೇ ಸಕ್ಕದಾಗಿತ್ತು. ಹನುಮಾನ್ ಜಯಂತಿ ಅಂತೂ ಕ್ರೇಜಿಯಾಗಿ, ನಾನು ಬರೀ ಸಿಂಪಲ್ ಆಗಿ ನೋಡ್ತಿದ್ದೆ, ಬಟ್ ಆದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕನೂ ಕ್ರೇಜಿಯಾಗಿ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯ್ತು. ಗೈಸ್, ನಮ್ಮ ನಂಜನಗೂಡು ಹನುಮಾನ್ ಜಯಂತಿ ಯಾರಾದರೂ ನೋಡಿರೋರು ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ. ಸಕ್ಕದಾಗಿತ್ತು ಮಾತ್ರ, ಮೈಯೆಲ್ಲ ಚುಮ್ ಅನ್ಸ್ಬಿಡ್ತು ಗೈಸ್. ಓಕೆ, ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು, ಟೇಕ್ ಕೇರ್, ಬಾಯ್ ಗುರು.